ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ಡ್ಯೂಟಿಗೆ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದೆ. ಅಲ್ಲಿ ಒಂದು ಬ್ಲಡ್ ಡೊನೇಷನ್ ಬಗ್ಗೆ ಮೋಟಿವೇಶನ್ ಕ್ಲಾಸ್ ಇತ್ತು. ನಾನು ನನ್ನ ಕೊಲೆಗೆ ಹೋದ್ವಿ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಲಿಲ್ಲ, ಮಕ್ಕಳು ವಿಡಿಯೋ ಮಾಡಿದರು. ಅದಾದಮೇಲೆ ಆ ವಿಡಿಯೋನ ನಾನು ಈಸ್ಕೊಂಡೆ. ಇಲ್ಲಿ ನಾನು ಇಂಪಾರ್ಟೆನ್ಸ್ ಆಫ್ ಬ್ಲಡ್ ಡೊನೇಷನ್ ಮಾತಾಡ್ತಾ ಇದ್ದೀನಿ. ಅಂದರೆ ಬ್ಲಡ್ ಯಾಕೆ ಕೊಡಬೇಕು, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತೇಳಿ. ಇಲ್ಲಿ ನಾವು ಮೇಯ್ನಾಗಿ ಮಕ್ಕಳಿಗೆ ಹೇಳುವಂಥದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ 18 ವರ್ಷ ವಯಸ್ಸಾಗಿರಬೇಕು, ಅವರ ದೇಹದ ತೂಕ 50 kg ಮೇಲೆ ಇರಬೇಕು, ಹಿಮೋಗ್ಲೋಬಿನ್ 12.5 ಜಾಸ್ತಿ ಇರಬೇಕು, ಮತ್ತು ಟ್ಯಾಟೂ ಹಾಕ್ಕೊಂಡಿದ್ರೆ 6 ತಿಂಗಳು ಬ್ಲಡ್ ಕೊಡೋದಕ್ಕಾಗೋದಿಲ್ಲ. ಬ್ಲಡ್ ಡೊನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಚೆನ್ನಾಗಿ, ಸ್ಪೆಷಲಿ ಕಾಪ್ಸ್ ಅಂದರೆ ರೈಸ್, ದೋಸೆ ಈ ಥರ ಐಟಮ್ಸ್ಗಳು ತಿಂದು ಬರಬೇಕು ಅಂಥೇಳಿ. ಅಲ್ಲಿ ಮಕ್ಕಳು ಏನಕ್ಕೆ ನಗ್ತಿದ್ದಾರೆ ಅಂದರೆ, ಮೇಡಮ್ ಬ್ಲಡ್ ಕೊಟ್ಟ ಮೇಲೆ ಜ್ಯೂಸ್ ಕೊಡ್ತೀರಾ ಅಂತ ಯಾವುದೋ ಹುಡುಗ ಕೇಳ್ತಾ ಇದ್ದ. ಸೊ ಅದಕ್ಕೆ ಎಲ್ಲ ಮಕ್ಕಳು ನಗ್ತಾಯಿದ್ರು. ಈ ಥರ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೆ. ಮತ್ತು ಮಕ್ಕಳು ಒಂದಷ್ಟು ಡೌಟ್ಗಳನ್ನ ಕೇಳ್ತಾಯಿದ್ರು. ಅವರಿಗೆ ಡೌಟ್ ಅಂತ ಹೇಳಿದರೆ, ಎಷ್ಟು ಲೀಟರ್ ಬ್ಲಡ್ ತೊಗೊಳ್ತೀರಾ ಅಂತ. ಯೂಶ್ವಲಿ ಲೀಟರ್ಗಟ್ಟಲೆ ಬ್ಲಡ್ ತೊಗೊಳ್ಳೋದಿಲ್ಲ. 350 ml 450 ml ಬಾಡಿ ವೆಯ್ಟ್ ಮತ್ತು ಹಿಮೋಗ್ಲೋಬಿನ್ ಮೇಲೆ ಡಿಸೈಡ್ ಆಗುತ್ತೆ. ಫೀಮೇಲ್ಸಿಗೆ 350 ml ಅಷ್ಟೇ ಬ್ಲಡ್ ತೊಗೊಳ್ಳೋದು. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಎಲ್ಲ ಫಸ್ಟ್ ಇಯರ್ ಮಕ್ಕಳಾಗಿರೋದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಡೌಟೇ ಇತ್ತು. ಯಾಕಂದರೆ ಇದು ಫಸ್ಟ್ ಟೈಮ್ ಅವ್ರು ಬ್ಲಡ್ ಡೊನೇಟ್ ಮಾಡ್ತಿರೋದು. ಜಸ್ಟ್ 18 ಕಂಪ್ಲೀಟ್ ಮತ್ತು ಬಿಲೋ 18 ಇದ್ದರು ಮಕ್ಕಳು. ಆ್ಯಂಡ್ ಬಾಡಿ ವೆಯ್ಟ್ ತುಂಬಾ ಕಮ್ಮಿ ಇತ್ತು ಆ ಮಕ್ಕಳದು. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಎಲಿಜಿಬಲ್ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಲಿಜಿಬಲ್ ಇದ್ದರೆ ಕರ್ಕೊಂಡು ಬನ್ನಿ, ವಾಲಂಟಿಯರ್ ಆಗಿ ಬಂದು ಆ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ ಅಂಥೇಳಿ. ಅದರ ಜೊತೆಗೆ ನಮ್ಮ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ದೆ. ಜೊತೆಗೆ ಮಕ್ಕಳಿಗೆ ಹೇಳ್ತಾ ಇದ್ದೆ, ಯಾವುದಾದ್ರೂ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಅಸ್ತಮ, ಥೈರಾಯ್ಡ್ ಈ ಥರ ಅನಾರೋಗ್ಯದಿಂದ ಬಳಲ್ತಿದ್ರೆ ದಯವಿಟ್ಟು ಬ್ಲಡ್ ಕೊಡಬೇಡಿ. ಅಥವಾ ಬೇರೆ ಏನಾದರೂ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಿಂತಾಯಿದ್ರೆ ರೆಗ್ಯುಲರ್ ಬೇಸ್ ಬ್ಲಡ್ ಕೊಡುವಂಗಿಲ್ಲ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಜೊತೆಗೆ ಕೆಲವು ಮಕ್ಕಳು ಒಂದಷ್ಟು ಕ್ವಶನ್ಸ್ ಕೇಳಿದರು. ಒಳ್ಳೆಯ ಒಂದು ಇಂಟರ್ಯಾಕ್ಷನ್ ಆಗಿತ್ತು, ಮಕ್ಕಳಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ನಾನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಬ್ಲಡ್ ಡೊನೇಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ ಮುಂದೆ. ಮಕ್ಕಳು ಏನೇನೋ ಕ್ವಶನ್ ಕೇಳ್ತಿದ್ರು. ಸ್ಮೋಕ್ ಮಾಡಿದರೆ ಬ್ಲಡ್ ಕೊಡ್ಬೋದಾ, ಡ್ರಿಂಕ್ಸ್ ಮಾಡಿದರೆ ಬ್ಲಡ್ ಕೊಡ್ಬೋದಾ ಅಂಥೇಳಿ. ನಿಜವಾಗಿ ಅವ್ರಿಗೆ ಅದೆಲ್ಲ ಗೊತ್ತಿರ್ತದೆ. ಈಗಿನ ಮಕ್ಕಳು ಎಲ್ಲ ಗೂಗಲ್ ಮಾಡಿ ನೋಡಿರ್ತಾರೆ. ಆದರೂ ಒಂದಷ್ಟು ಡೌಟ್ಗಳನ್ನ ಕೇಳ್ತಾ ಇರ್ತಾರೆ. ಆಮೇಲೆ ಹುಡುಗರು ಎಷ್ಟು ತಿಂಗಳಿಗೆ ಒಂದು ಸಲ ಕೊಡ್ಬೋದು ಅಂತ ಕೇಳಿದರು. ಆ್ಯಕ್ಚುಲಿ 3 months ಒನ್ಸ್ ಹುಡುಗಿಯರು ಅಥವಾ ಲೇಡೀಸ್ 4 months ಒನ್ಸ್ ಬ್ಲಡ್ ಕೊಡ್ಬೋದು. ಆಮೇಲೆ ಹೇಳ್ತಾಯಿದ್ರು, ನಾವು ಬ್ಲಡ್ ಕೊಟ್ಟರೆ ನಮ್ಮ ಶರೀರದಲ್ಲಿ ಬ್ಲಡ್ ಖಾಲಿ ಆಗೋದಿಲ್ವಾ ಅಂಥೇಳಿ. ಸೊ ಈ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ನಾನು ಅವ್ರನ್ನ ಮೋಟಿವೇಟ್ ಮಾಡ್ತಾಯಿದ್ದೀನಿ. ನೋಡೋಣ ಬ್ಲಡ್ ಡೊನೇಷನ್ ಕ್ಯಾಂಪ್ ನಾಳೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತೇಳಿ. ಯೂಶ್ವಲಿ ಈ ಕ್ಲಾಸ್ ಅಟೆಂಡ್ ಮಾಡಿದ ಮಕ್ಕಳೆಲ್ಲ ಬ್ಲಡ್ ಕೊಡ್ತಾರೆ ಅಂತ ಇಲ್ಲ. ಜಾಸ್ತಿ ಕ್ಯಾಂಪ್ಗಳಲ್ಲಿ ಏನಾಗ್ತದೆ ಅಂತ, ಒಬ್ಬರು ಬ್ಲಡ್ ಕೊಡ್ತಾ ಇರೋದು ನೋಡಿ ಇನ್ನೊಬ್ಬರು ಬಂದು ಬ್ಲಡ್ ಕೊಡ್ತಾರೆ ಮಕ್ಕಳು. ಆ್ಯಂಡ್ ಬ್ಲಡ್ ಡೊನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಈ ವೆದರಿಂದಾಗಿ ತುಂಬ ಜ್ವರಗಳು, ಡೆಂಗ್ಯೂ ಈ ಥರ ಬರ್ತಾ ಇರ್ತವೆ. ನಾವು ಬ್ಲಡ್ನ ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಬ್ಬರು ಕೊಟ್ಟರೆ ಅಷ್ಟೇ ಇನ್ನೊಬ್ಬರಿಗೆ ಬ್ಲಡ್. ಆ್ಯಕ್ಚುಲಿ ಒಬ್ಬರು ಬ್ಲಡ್ ಕೊಟ್ಟರೆ 3 ಜನಕ್ಕೆ ನಾವು ಅದನ್ನ ಸ್ಯಾಗ್ರಿಗೇಟ್ ಮಾಡಿ ಹಂಚ್ತೇವೆ. ರೆಡ್ ಬ್ಲಡ್, ವೈಟ್ ಪ್ಲೇಟ್ಲೆಟ್ಸ್ ಮತ್ತು ಪ್ಲಾಸ್ಮಾ ಈ ಥರ 3ರಿಂದ 4 ಜನಕ್ಕೆ ಹಂಚ್ತೇವೆ. ನಿಮ್ಗೆ ಗೊತ್ತಿರ್ಬೋದು. ಇದೆಲ್ಲ ನಾನೊಂದು ಜನರಲ್ ವಿಷಯ. ಇಲ್ಲಿ ನಾವು ಅದರ ಇನ್ಫಾರ್ಮೇಷನ್ ಬದಲು ಮಕ್ಕಳಿಗೊಂದು ರಿವೈಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಈಗಿನ ಮಕ್ಕಳು ಇಲ್ಲಿ ಕೇಳ್ತಾರೆ, ಅಲ್ಲಿ ಬಿಟ್ಟು ಬಿಡ್ತಾರೆ. ಅದಕ್ಕೋಸ್ಕರ ಅಷ್ಟೇ ಒಂದಷ್ಟು ಈಗ ಕ್ಲಾಸ್ ತೆಗಿತಿರೋ ಕ್ಲಾಸಿಂದನೂ ಕ್ವಶನ್ಸ್ ಬಂದಿತ್ತು. ಥೈರಾಯ್ಡ್ ಇರೋರು ಕೊಡ್ಬೋದಾ ಅಂತೆಲ್ಲ ಹೇಳಿ. ಥೈರಾಯ್ಡೆಲ್ಲ ಅದು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಆವತ್ತಿನ ದಿನ BP ಎಲ್ಲ ನಾರ್ಮಲ್ ಇದ್ದರೆ ಕೊಡ್ಬೋದು. ಆಲ್ಮೋಸ್ಟ್ ಮಕ್ಕಳು ಡೋನರ್ಸ್ ಇರುವಾಗ BP, ಶುಗರ್ ಅಷ್ಟು ಪ್ರಾಬ್ಲಮ್ಸ್ ಅನಿಸ್ಕೊಳ್ಳಲ್ಲ. ಇದೆಲ್ಲ ಕ್ಲಾಸ್ ತೆಗೆದ ಮೇಲೆ ನಾವು ಇನ್ನೊಂದು ಕಾಲೇಜಿಗೆ ಹೋದ್ವಿ. ಅಲ್ಲೂ ಕೂಡ ಕ್ಲಾಸ್ ತೆಗಿಯೋದಿತ್ತು. ಅಲ್ಲಿ ಪ್ರಿನ್ಸಿಪಾಲ್ ಜೊತೆ NCC ಆಫೀಸರ್ ಜೊತೆ ಎಲ್ಲ ಮಾತಾಡಿದ್ವಿ. ಅವರು ನಮ್ಮ ಸಂಸ್ಥೆಯ ಬಗ್ಗೆ ಎಲ್ಲ ಕೇಳ್ತಾಯಿದ್ರು.
ಸೊ ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಕಾಲೇಜಲ್ಲಿ ಕ್ಲಾಸ್ ತೆಗೆದ ಮೇಲೆ ತುಂಬಾ ಹಶ್ವಾಗ್ತಿತ್ತು, ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇರೆ ನಾನು ಮಾಡಿರಲಿಲ್ಲ. ಸೊ ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಿದರು. ಆಚೆ ಕಡೆ ಹೋಗಿ ಊಟ ಮಾಡೋಣ ಅಂದರು. ನಾವು ಅವರಿಗೆ ಬೇಡ, ನಿಮ್ಮ ಒಂದು ಮೆಸ್ಸಲ್ಲಿ ಏನು ಮಕ್ಕಳಿಗೆ ಕೊಡ್ತೀರಾ ನಾವು ಅದನ್ನೇ ತಿಂತೇವೆ ಅಂತ ಹೇಳಿದ್ವಿ. ಮಕ್ಕಳು ಇಲ್ಲಿ ಈ ಒಂದು ಕ್ಲಾಸ್ ರೂಮ್ ನೀವು ನೋಡ್ತಾ ಇರ್ಬೋದು, ತುಂಬಾ ಡೌಟ್ಸ್ ಕೇಳಿದರು. ನಾವು ಯೂಶ್ವಲಿ ಏನು ಅಂದ್ಕೊಳ್ತೀವಿ, ಜಾಸ್ತಿ ಡೌಟ್ ಕೇಳಿದರೆ ಅವರು ನಾಳೆ ಬಂದೇ ಬರ್ತಾರೆ ಅಂತೇಳಿ. ಯೂಶ್ವಲಿ ಜಾಸ್ತಿ ಡೌಟ್ಸ್ ಕೇಳಿರ್ತಾರಲ್ವ, ಆ ಮಕ್ಕಳು ಬರೋದೇ ಇಲ್ಲ ಆ ಕಡೆ. ಯೂಶ್ವಲಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಇದು ನಾನು ಆಲ್ಮೋಸ್ಟ್ ಬೇರೆ ಬೇರೆ ಕಾಲೇಜಸ್ಗೆ ಕ್ಲಾಸ್ಗಳನ್ನ ತೆಗಿಲಿಕ್ಕೆ ಹೋಗ್ತಾ ಇರ್ತೇನೆ. ಅಲ್ಲಿ ಲೆಕ್ಚರರ್ಸ ಕೂತಿದ್ರು, ಆದರೂ ಮಕ್ಕಳು ಏನೇನೋ ಕೆಲವೊಂದು ಸಲ ಅನ್ನೆಸೆಸರಿ ಕ್ವಶನ್ಸ್ ಕೇಳ್ತಾಯಿದ್ರು, ಒಟ್ಟು ರಿಲೆವೆಂಟ್ ಅಲ್ದಿರೋ ಕ್ವಶನ್ಸ್. ಬಟ್ ನಾವು ಆ ಪ್ಲೇಸಲ್ಲಿ ನಿಂತಾಗ ಅವ್ರಿಗೆ ಆನ್ಸರ್ ಮಾಡಲೇಬೇಕಾಗ್ತದೆ. ಈ ಥರ ಇತ್ತು ಒಂದು ಸೆಷನ್ನು. ತುಂಬ ಚೆನ್ನಾಗಾಯಿತು. ಒಂದು 10-20 ಕ್ಲಾಸಿಗೆ ಹೋಗಿ ಕ್ಲಾಸ್ ತೆಗೆದ್ವಿ. ನೋಡ್ತಾ ಇದ್ದೀರಲ್ವ, ಇದು ಟೊಮೆಟೊ ಬಾತ್ ಮಕ್ಕಳಿಗೇನೋ ಕೊಡೋದಂತೆ ಮೆಸ್ಸಲ್ಲಿ. ಅದು ತಿಂದು ನಾನು ಹೇಳಿದ್ನಲ್ಲ ಇನ್ನೊಂದು ಕಾಲೇಜಿಗೆ ಹೋಗಿದ್ವಿ ಅಂತ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಕ್ಲಾಸಸ್ ಮಾಡಿ ಬಂದಮೇಲೆ ನನಗೆ ಆ್ಯಕ್ಚುಲಿ ಟೊಮೆಟೊ ಬಾತ್ ತಿಂದದ್ದು ಸರಿಯಾಗಿರಲಿಲ್ಲ, ಅದಕ್ಕೆ ಒಂದು ಲಸ್ಸಿ ಕುಡಿದೆ ನಾನು. ಇಲ್ಲಿ ನೋಡಿ, ಇದಾದ ನಂತರ ನಾನು ನಿಮಗೊಂದು, ಇದು ಆ್ಯಕ್ಚುಲಿ ನಾನು ನಮ್ಮ ಊರಿಗೆ ಹೋಗಿದ್ದಾಗ ತೆಗೆದಂಥ ವೀಡಿಯೋ. ಬಾಳೆ ದಿಂಡಿನ ಜ್ಯೂಸ್, ಇದು ಕಿಡ್ನಿ ಸ್ಟೋನಿಗೆ ಬೆಸ್ಟ್ ಮೆಡಿಸಿನ್. ಆ್ಯಕ್ಚುಲಿ ನಾನು ಇದ್ರದ್ದು ಪಲ್ಯ ನಿಮಗೆ ಊರಲ್ಲಿದ್ದ ವೀಡಿಯೋದಲ್ಲಿ ತೋರಿಸಿದ್ದೆ. ಈ ವಿಡಿಯೋನ ತೋರಿಸ್ಲಿಕ್ಕೆ ಮರ್ತೋಗಿದ್ದೆ, ಸೊ ಅದಕ್ಕೆ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ. ನೋಡಿ, ನಾನು ಪಲ್ಯ ಮಾಡುವಂಥ ಸಂದರ್ಭದಲ್ಲಿ ಈ ನಾರು ಏನು ಬರ್ತಿತ್ತೋ ಅದನ್ನ ಕೈ ಬೆರಳಿಗೆ ಸುತ್ತಿ ತೆಗೆದು ಬಿಸಾಕಿದ್ದೆ. ಆದರೆ ಜ್ಯೂಸ್ ಮಾಡುವಾಗ ನಾವು ಇದನ್ನ ಬಿಸಾಕಬಾರ್ದು, ಡೈರೆಕ್ಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೀರು ಏನೂ ಸೇರಿಸಿದೆ, ಅದೇ ನೀರು ಬಿಟ್ಕೊಳ್ಳುತ್ತೆ. ಇದನ್ನ ಈ ಥರ ಗ್ರೈಂಡ್ ಮಾಡಿ ಹಿಂಡಿ ಕುಡಿದ್ರೆ ಆಯಿತು. ಇದಕ್ಕೆ ಏನು ಸೇರಿಸುವಂಥ ನೆಸೆಸಿಟಿ ಇಲ್ಲ. ಯೂಶ್ವಲಿ ಎಂಟಿ ಸ್ಟೊಮಕಿಗೆ ಕುಡಿದ್ರೆ ತುಂಬ ಒಳ್ಳೆಯದು. ಇದು ನಾನು ಎಂಟಿ ಸ್ಟೊಮಕಿಗೆ ಕುಡಿದಿದ್ದೆ ಬೆಳಗ್ಗೆ ಎದ್ದ ತಕ್ಷಣ. ಕೆಲವರು ಟೇಸ್ಟಿಗೋಸ್ಕರ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ತಾರೆ, ನಾನು ಏನೂ ಹಾಕಿರಲಿಲ್ಲ. ನೋಡಿ, ಈ ಥರ ಇರುತ್ತೆ ಜ್ಯೂಸ್. ನಾವು ಗಂಜಿ ತೆಲಿ ಕುಡಿತೇವಲ್ಲ, ಬಾಯ್ಲ್ಡ್ ರೈಸ್ ತೆಲಿ, ಆ ಥರ ಇರ್ತದೆ. ಆ್ಯಕ್ಚುಲಿ ನನಗೆ ಆಯುರ್ವೇದಿಕ್ ಡಾಕ್ಟರೇ ಹೇಳಿರೋದು, ದಿಂಡು ಸಿಕ್ಕರೆ ನೀವು ಟ್ರೈ ಮಾಡಿ. ನಾನೀಗ ಸಾಯಂಕಾಲ ಡ್ಯೂಟಿ ಮುಗಿಸಿ ಮನೆಗೆ ಬಂದಾಗ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡ್ ಬಿರಿಯಾನಿ ಮಾಡು ಅಂತ ಹೇಳಿದರು. ಫ್ರಿಜ್ಜಲ್ಲಿ ಸ್ವಲ್ಪ ಚಿಕನ್ ಇತ್ತು, ಸೊ ನಾನು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ, ಅರಿಶಿಣ ಪುಡಿ, ಸಾಲ್ಟ್, ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲ, ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚಿಕನಿಗೆ ಮಿಕ್ಸ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಚಿಕನ್ ಅಷ್ಟೇ ಇತ್ತು, ಜಾಸ್ತಿ ಇರಲಿಲ್ಲ. ಸೊ ಇದ್ದದ್ರಲ್ಲಿ ಮಾಡುವ ಅಂತ ಹೇಳಿ, ಒಂದು 4 ಜನ ಅಲ್ವ ನಾವಿರೋದು, ಒಂದು ಟೈಮ್ಗೆ ಸರಿ ಆಗ್ತದೆ, ಒಂದು ಟೈಮ್ಗೆಲ್ಲ ಜಾಸ್ತಿನೇ ಆಗ್ತದೆ. ಸೊ ಈ ಥರ ಎಲ್ಲ ಚಿಕನ್ ಪೀಸ್ಗಳಿಗೆ ಆಗುವ ಹಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಬೇಕು. ಈ ನಿಂಬೆಹಣ್ಣಲ್ಲಿ ಎಷ್ಟು ಬೀಜ ಇತ್ತು ಅಂತ ಹೇಳಿದರೆ, ಹಿಂಡ್ತಾ ಬೀಜ ಬೀಳ್ತಾನೇ ಇದೆ. ಕೊನೆಗೆ ನಾನು ಎಲ್ಲ ಹಿಂಡಿದ ಮೇಲೆ ಬೀಜನೇ ಹಿಕ್ಕಿದ್ದು. ಮೋಸ್ಟ್ಲಿ ನಾಟಿ ನಿಂಬೆಹಣ್ಣು ಇರಬೇಕು ನೋಡಿ ನೀವು. ನಾನು ಹಿಂಡ್ತಾ ಇದ್ದೀನಿ, ಅದರ ಸೀಡನ್ನ ತೆಗಿತಾ ಇದ್ದೀನಿ, ಮತ್ತೆ ಹಿಂಡಿದರೆ ಮತ್ತೆ ಬರ್ತದೆ. ಒಂದು ಅರ್ಧ ಹೋಲಲ್ಲೇ ಒಂದು 20 ಸೀಡ್ ಸಿಕ್ಕಿದೆ ನನಗೆ. ಬಟ್ ನೀರು ಚೆನ್ನಾಗಿತ್ತು. ನಾನಿಲ್ಲಿ ಈ ಒಂದು ಹಂತದಲ್ಲಿ ಮೊಸರು ಸೇರಿಸ್ತಾ ಇಲ್ಲ, ಯಾಕಂದರೆ ನಿಂಬೆಹಣ್ಣು ಸೇರಿಸಿರೋದ್ರಿಂದ ಹುಳಿ ಅಂಶ ಜಾಸ್ತಿ ಆಗಿಬಿಡ್ತದೆ ಅಂತೇಳಿ. ಇದು ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ಬಿರಿಯಾನಿ. ಏನು ಇದಕ್ಕೆ ಜಾಸ್ತಿ ಟೈಮು ತೊಗೊಳ್ಳೋದಿಲ್ಲ, ಜಾಸ್ತಿ ಒಂದು ಐಟಮ್ಸು ಬೇಕಾಗಿಲ್ಲ, ಮನೇಲಿರುವಂಥ ಐಟಮ್ಸ್ಗಳನ್ನ ಹಾಕಿ ಮಾಡುವಂಥದ್ದು. ಉಪ್ಪು ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಬಿರಿಯಾನಿ ಮಾಡುವ ಹಂತದಲ್ಲೂ ಕೂಡ ಉಪ್ಪು ಸೇರಿಸಲಿಕ್ಕೆ ಇದೆ. ಇದು ಈಗ ಚಿಕನ್ನ ಒಂದು ಮ್ಯಾರಿನೇಷನ್ ಮಾಡಲಿಕ್ಕೆ ಇಡುವಂಥದ್ದು. ಈ ಥರ ಚೆನ್ನಾಗಿ ಎಲ್ಲ ಚಿಕನ್ ಪೀಸ್ಗಳಿಗೂ ಮಸಾಲೆ ಎಳ್ಕೊಳ್ಬೇಕು, ಆವಾಗಷ್ಟೇ ಚೆನ್ನಾಗಾಗೋದು. ಇದಕ್ಕೆ ಏನಂತ ಹೇಳಿದರೆ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಮೇಡಾಗಿ ಯೂಸ್ ಮಾಡೋದು ತುಂಬಾ ಕಮ್ಮಿ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬರಲಿಕ್ಕೆ ಆ ಕಡೆ ಹೋಗಿದ್ದೆ ಅಷ್ಟೇ.
ಜಜ್ಜಿ ಹಾಕಿದರೆ ಫ್ರೆಶ್ನೆಸ್ ಇರ್ತದೆ ಅಂತ ಅಷ್ಟೇ, ಹಾಕಬಾರ್ದು ಅಂತ ಏನಿಲ್ಲ. ನೀವು ಎಂತ ರೆಡಿಮೇಡನ್ನು ಹಾಕ್ಬೋದು. ಇಲ್ಲಿ ನಾನು ಒಂದು ಫುಲ್ ಇದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೊತೆಗೆ ಒಂದು 3-4 ಹಸಿಮೆಣಸಿನಕಾಯಿ, ಅದು ಖಾರಕ್ಕೆ ಅನುಗುಣವಾಗಿ, ಮತ್ತು ಶುಂಠಿನ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಭಾರಿ ಗಟ್ಟಿ ಇದೆ, ಯಾವ ರೀತಿಯಿಂದ ಕಟ್ ಮಾಡಿದರೂ ಕಟ್ ಆಗ್ತಿಲ್ಲ. ಜೊತೆಗೆ ನನ್ನ ಬೆರಳಿಗೂ ಸ್ವಲ್ಪದೇ ಆಗಿದೆ. ನಾನು ಅವಸರವಾಗಿ ಅದನ್ನು ಕೊಚ್ಚಲಿಕ್ಕೆ ಹೋಗಿ. ಶುಂಠಿ ಇಷ್ಟು ಗಟ್ಟಿ ಇರ್ತದೆ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ಯಾಕಂದರೆ ನನಗೆ ಈ ಥರ ಇಷ್ಟೊಂದು ಹಾರ್ಡಿರುವ ಶುಂಠಿ ಯಾವತ್ತೂ ಸಿಕ್ಕಿರಲಿಲ್ಲ. ಮೋಸ್ಟ್ಲಿ ತುಂಬ ಬಲ್ತೋಗಿರೋ ಶುಂಠಿನೋ ಏನೋ ಗೊತ್ತಿಲ್ಲ ನನಗೆ. ಶುಂಠಿಯೆಲ್ಲ ಆ ಥರ ಬಲಿಯೋದಂತ ಇದೆಯಾ ಅಂತಲೂ ಗೊತ್ತಿಲ್ಲ. ಇದನ್ನ ಚೆನ್ನಾಗಿ ಜಜ್ಜಬೇಕು. ನಾವು ಮಿಕ್ಸಿಯಲ್ಲಿ ಹಾಕಿದರೆ ಪೇಸ್ಟ್ ಆಗ್ತದೆ, ಈಸಿಯಾಗಿ 1 ನಿಮಿಷಕ್ಕೆ ಆಗ್ತದೆ. ಆದರೆ ಮಿಕ್ಸಿಯಲ್ಲಿ ಹಾಕೋದಕ್ಕೂ ಈ ಥರ ಜಜ್ಜಿ ಹಾಕೋದಕ್ಕೂ ಟೇಸ್ಟಿಗೆ ತುಂಬಾ ಡಿಫರೆನ್ಸ್ ಇದೆ. ಸೊ ಅದು ನಿಮ್ಮ ಚಾಯ್ಸ್. ನಾನು ಜಜ್ಜಿ ಹಾಕ್ತೇನೆ ಅಂತೇಳಿ ನೀವು ಜಜ್ಜಿ ಹಾಕಬೇಕು ಅಂತ ಏನಿಲ್ಲ. ಬಟ್ ನೀವು ಜಜ್ಜಿ ಹಾಕುವಾಗ ಮಿಕ್ಸಿಯಲ್ಲೇ ಹಾಕಿದಷ್ಟು ನೈಸಾಗಿ ಆಗೋದಿಲ್ಲ. ಕೈಯಲ್ಲಿ ಮಾಡ್ಕೊಳ್ಬೋದು ಈ ಥರ ಒಂದು ಸೈಡಿಂದ. ಬಟ್ ಅಪ್ಪಿತಪ್ಪಿ ಬೆರಳು ಕಣ್ಣಿಗೋ ಬಾಯಿಗೋ ಮೂಗಿಗೋ ಹೋದರೆ ತುಂಬ ಉರಿ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಸ್ಪೂನ್ ತೊಗೊಂಡು ಅದನ್ನ ಇದು ಮಾಡ್ತಾಯಿದ್ದೇನೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಜಜ್ಜಿ ಆಯಿತು. ಇಷ್ಟ ಆದರೆ ಸಾಕು. ಇದನ್ನೇ ನುಣ್ಣಗೆ ಪೇಸ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಈ ಥರ ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಅಂತ ಇದ್ದವರು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಆಗಿದೆ, ಇದು ಸಾಕಾಗ್ತದೆ. ಇದರಲ್ಲಿ ನಾವು 1-2 ಸ್ಪೂನಷ್ಟು ಈಗ ಚಿಕನಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಮಿಕ್ಕಿದೊಂದು 2 ಸ್ಪೂನಷ್ಟು ಆಮೇಲೆ ಮಸಾಲೆಗೆ ಸೇರಿಸಲಿಕ್ಕೆ ಇಡುವ. ಆ್ಯಕ್ಚುಲಿ ಫ್ಲೇವರ್ ತುಂಬ ಚೆನ್ನಾಗಿದೆ. ಇದು ಇಷ್ಟು ಪೇಸ್ಟ್ ಮಾಡುವಾಗಲೇ ಮನೆಯಲ್ಲಿ ಕಬಾಬು ಅಥವಾ ಬಿರಿಯಾನಿಯು ಮಾಡ್ತಿದ್ದಾರೆ ಅಂತ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಡುವ. ಆ್ಯಕ್ಚುಲಿ ರೆಡಿಮೇಡ್ ಹಾಕಿದರೆ ಇಷ್ಟು ಕೆಲಸ ಇಲ್ಲ. ಸೊ ನಾವು ಸ್ವಲ್ಪ ಕೆಲಸ ಮಾಡಿದರೂ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ಇನ್ನೂ ಮಸಾಲೆಗೆ ಬೇಕಾದಂಥ ವಸ್ತುಗಳನ್ನ ರೆಡಿ ಮಾಡುವ. ಇಲ್ಲಿ ನಾನು ಒಂದು 3-4 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ನ ಈರುಳ್ಳಿ. ಇದನ್ನ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಆ್ಯಕ್ಚುಲಿ ಈ ಹಸಿ ನೀರುಳ್ಳಿ ಅನಿಸುತ್ತೆ, ಸ್ವಲ್ಪನೂ ಡ್ರೈ ಆಗಿಲ್ಲ ಅಂತ ತುಂಬಾ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನನಗೆ ಕಟ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ, ಕಣ್ಣು ಬಿಡಲಿಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ನೀರು ಬಂದಿತ್ತು ಕಣ್ಣಲ್ಲಿ. ಬಟ್ ಏನು ಮಾಡೋದು, ಕಟ್ ಮಾಡಲೇಬೇಕು, ಆಪ್ಷನ್ ಇಲ್ಲ. ಚಾಪರಲ್ಲಿ ಮಾಡ್ಬೋದು, ಬಟ್ ಬಿರಿಯಾನಿಗೆ ಚಾಪರಲ್ಲಿ ಮಾಡಿದರೆ ಅಷ್ಟು ಸರಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಕಟ್ ಮಾಡೋದು. ಬಟ್ ನನಗೆ ಇಲ್ಲಿ ಕಣ್ಣು ಬಿಡಲಿಕ್ಕೆ ಆಗ್ತಾಯಿರಲಿಲ್ಲ. ಕಣ್ಣು ಮುಚ್ಕೊಂಡು ಬಿಟ್ಕೊಂಡು ಇದು ಕಟ್ ಮಾಡ್ತಾಯಿದ್ದೆ. ಬಟ್ ಭಯ, ಕಣ್ಣು ಮುಚ್ಕೊಂಡು ಮಾಡಿದರೆ ಬೆರಳು ಹೋದರೆ ಕಷ್ಟ, ನಾಳೆ ಮತ್ತೆ ಕೆಲಸ ಮಾಡಬೇಕಲ್ವ. ಸೊ ಆಲ್ಮೋಸ್ಟ್ ಆ್ಯಕ್ಚುಲಿ ನನಗೆ ಇನ್ನೂ ಒಂದು ಈರುಳ್ಳಿ ಬೇಕಿತ್ತು, ಆದರೆ ಈ ಈರುಳ್ಳಿ ಸಾವಾಸನೆ ಬೇಡ ಅನ್ನುವಷ್ಟು ನನಗೆ ಸಾಕಾಯಿತು. ಅಷ್ಟು ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ಸೊ ನಾನು ಇಷ್ಟೇ ಸಾಕು ಅಂತೇಳಿ ಎತ್ತಿಟ್ಬಿಟ್ಟೆ. ಇದಾದಮೇಲೆ ಟೊಮೆಟೊನ ಕಟ್ ಮಾಡಿದೆ ನಾನು. ಟೊಮೆಟೊ ಅಂತ ಹೇಳಿದರೆ ನಾನು ಮೊದಲು ಚಿಕ್ಕವಳಿದ್ದಾಗ ಟೊಮೆಟೊದಲ್ಲಿ ಹುಳ ಆಗೋದು ನೋಡಿರಲಿಲ್ಲ. ಬಟ್ ಇತ್ತೀಚೆಗೆ ಟೊಮೆಟೊದಲ್ಲಿ ಹುಳ ಇರ್ತದೆ. ಸೊ ತುಂಬ ಕೇರ್ಫುಲ್ಲಾಗಿ ನೋಡಿ ಮಾಡಬೇಕು, ಟೊಮೆಟೊ ಕಟ್ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಅದನ್ನ ಪ್ರೆಸ್ ಮಾಡಿ ಎಲ್ಲ ನೋಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಒಳಗಡೆ ಇದ್ದರೆ ಗೊತ್ತಾಗೋದಿಲ್ಲ ಅಂತ. ಅದರ ಸೀಡು ಮತ್ತು ಹುಳ ಎಲ್ಲ ಒಂದೇ ಥರ ಇರ್ತದೆ, ಅದಕ್ಕೆ ನನಗೆ ಭಯ. ಇದು ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ಹುಳಗಳಾಗ್ತಿದೆಯೋ ಅಥವಾ ಹೈಬ್ರಿಡ್ ಏನು ಅಂತ ಗೊತ್ತಿಲ್ಲಪ್ಪ. ಬಟ್ ಮೊದಲೆಲ್ಲ ನಾನು ಊರಲ್ಲಿದ್ದಾಗ, ಚಿಕ್ಕವಳಿದ್ದಾಗ ಅಮ್ಮ ಟೊಮೆಟೊ ತಂದರೆ ಅದನ್ನ ಎತ್ತಿ ಹಾಗೆ ತಿಂತಾಯಿದ್ದೆ, ಇಡೀ ಟೊಮೆಟೊ. ಬಟ್ ಯಾವತ್ತೂ ನಮಗೆ ಹುಳದ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ, ಗೊತ್ತಿಲ್ಲ ಹುಳ ಇತ್ತ ಅಂತೇಳಿ. ನಾವು ಚಿಕ್ಕವರಿದ್ದಾಗ ಅಷ್ಟು ಸೂಕ್ಷ್ಮವಾಗಿ ನೋಡ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲಪ್ಪ. ಸೊ ಅದಾದಮೇಲೆ ನಾನು ಒಂದು 2-3 ಹಸಿಮೆಣಸಿನ್ಕಾಯಿನ ಮಸಾಲೆಗೆ ಹಾಕುವಂಥದ್ದು ಕೈಯಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಬೆಂದು ಸ್ಮ್ಯಾಶ್ ಆಗಿ ಹೋಗ್ತದೆ, ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಹಸಿಮೆಣಸಿನ್ಕಾಯಿ ಕೂಡ ಪ್ಲಾಸ್ಟಿಕ್ ಟೈಪ್ ಬರ್ತಾ ಇದೆ ಅಂತ ಯಾರೋ ಕೇಳಿದ್ದೆ ನಾನು, ಗೊತ್ತಿಲ್ಲ ನನಗೆ, ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆಮೇಲೆ ಪುದೀನ ಒಂದು ಅರ್ಧ ಹಿಡಿಯಷ್ಟು ಪುದೀನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಮನೆಯಲ್ಲೇ ಬೆಳೆದಿರುವಂಥ ಪುದೀನ, ತುಂಬ
ಚೆನ್ನಾಗಿದೆ ಫ್ಲೇವರು. ಅಂಗಡಿಯಲ್ಲಿ ತೊಗೊಂಡೋದಕ್ಕಿಂತ ಮನೆಯಲ್ಲಿ ಅಂದರೆ ನಾಟಿ ಥರ ಇರ್ತದಲ್ಲ, ಫ್ಲೇವರ್ ಸಖತ್ತಾಗಿರ್ತದೆ. ಇದನ್ನ ರಫಾಗಿ ಕಟ್ ಮಾಡಿದ ಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಕೊಳ್ತಾ ಇದ್ದೀನಿ ನಾನು ನಿನ್ನೆ ನಿನ್ನೆ ಅಡುಗೆಯೆಲ್ಲ ಮೊನ್ನೆ ಅಡುಗೆಯಲ್ಲೇನೋ ಹೇಳಿದ್ದೆ ನನಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಅಂತೇಳಿ, ಜಾಸ್ತಿನ ಹಾಕ್ತೇನೆ ಅಂತೇಳಿ. ನಾವು ಇದರಲ್ಲಿ 1.5 ಹಿಡಿಯಷ್ಟು ಆಗಿತ್ತು ನನಗೆ ಕಟ್ ಮಾಡಿದ ಮೇಲೆ. ಇದನ್ನು ಸ್ವಲ್ಪ ಫಸ್ಟ್ ಸಣ್ಣದಾಗಿ ಹಚ್ಚಬೇಕು ಅಂತ ಏನಿಲ್ಲ, ರಫ್ಲಿ ಚಾಪ್ ಮಾಡಿದರೆ ಸಾಕು, ಯಾಕಂದರೆ ಬೇಯುವಾಗ ಸರಿ ಹೋಗ್ತದೆ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಳ್ಬೇಕು. ಬರೀ ತುಪ್ಪ ಹಾಕಿದರೆ ಒಂಥರ ಜಿಡ್ಡಾಗಿ ಆಗ್ತದೆ ಮತ್ತು ತಳ ಹಿಡಿತದೆ ಅಂತೇಳಿ. ಇದಕ್ಕೆ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಸ್ಟಾರ್ ಮತ್ತು ಬೇ ಲೀಫ್, ಪಲಾವ್ ಎಲೆ ಅಂತಾರಲ್ಲ ಅದು ಹಾಕ್ಕೋಬೇಕು. ಈ ಪಲಾವ್ ಎಲೆ ನಮ್ಮ ಊರಿಂದ ತಂದಿದ್ದು. ನಮ್ಮ ಮನೆಯಲ್ಲಿ ಪಲಾವ್ ಎಲೆದು ಮರ ಇದೆ. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಈಗ ಚಿಗುರ್ತಾ ಇರೋದನ್ನ. ಅದು ರೋಸ್ಟ್ ಆದಮೇಲೆ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಬೇಗ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕುವಾಗ ಜಾಗ್ರತೆ ಮಾಡ್ಕೊಳ್ಬೇಕು, ಯಾಕಂದರೆ ಚಿಕನಿಗೆ ಕೂಡ ನಾವು ಮ್ಯಾರಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಉಪ್ಪು ಹಾಕಿದ್ದೇವೆ. ಸೊ ಜೊತೆಗೆ ಜಜ್ಜಿ ಇದ್ದೀವಲ್ಲ, ಆವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನೂ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗಿದೆ. ಅದಾದಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗುವ ಲೆವೆಲಿಗೆ ಬೇಯಿಸ್ಕೊಳ್ಬೇಕು. ಸ್ವಲ್ಪ 3-4 ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಇದು ಮಿಕ್ಸ್ ಆದಮೇಲೆ. ಈಗ ಟೊಮೆಟೊ ಬೇಗ ಬೇಯೋದಿಲ್ಲ, ಅದೇನಂತ ನಾನು ಆವಾಗಲೇ ಹೇಳಿದಾಗೆ ರಾಸಾಯನಿಕ ಎಲ್ಲ ಇದು ಯೂಸ್ ಮಾಡಿ ಬೆಳೆಸೋದ್ರಿಂದನೂ ಏನೋ. ನೋಡಿ, ನಾನು ಈ ಹಂತದಲ್ಲಿ ಉಪ್ಪು ಹಾಕ್ಕೊಳ್ತಿದ್ದೀನಿ, ಈರುಳ್ಳಿ ಮತ್ತು ಟೊಮೆಟೊ ಬೇಗ ಬೇಯಲಿಕ್ಕೋಸ್ಕರ. ಬಟ್ ನಾನು ಆಗಲೇ ಹೇಳಿದಾಗೆ ಉಪ್ಪು ಹಾಕುವಾಗ ಜಾಗ್ರತೆ, ನಾವು ಚಿಕನಲ್ಲಿ ಕೂಡ ಉಪ್ಪು ಮಿಕ್ಸ್ ಮಾಡಿರ್ತೇವೆ. ಅದಾದಮೇಲೆ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ 1.5 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ ಜಾಸ್ತಿ ಇಷ್ಟಪಡೋರು ಹಾಕ್ಕೊಳ್ಬೋದು ಫ್ಲೇವರ. ಬಟ್ ನನಗೆ ಯಾಕೋ ಇಷ್ಟ ಆಗಲ್ಲ, ಅದು ಜಾಸ್ತಿ ಆಗಿಬಿಟ್ರೆ ಒಂಥರ ಅದೇ ಘಾಟ್ ಹೊಡಿತಾ ಇರ್ತದೆ. ಅದಕ್ಕೋಸ್ಕರ 30 ಸೆಕೆಂಡ್ಸ್ ಮಿಕ್ಸ್ ಮಾಡಿದ ಮೇಲೆ ಚಿಕನ್ ಸೇರಿಸುವ, ನಾವು ಮ್ಯಾರಿನೇಟ್ ಮಾಡಿರುವಂಥದ್ದು. ಇವಾಗೇನು ನೀರು ಸೇರಿಸ್ಬಾರ್ದು, ಚಿಕನ್ ನೀರು ಬಿಟ್ಕೊಳ್ಳುವಷ್ಟು, ಅಂದರೆ 30% ಚಿಕನ್ ಬೇಯಬೇಕು. ಆವಾಗ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಇದರ ಮೇಲೆ ಅಳತೆ ಮೇಲೆ ನಾವು ನೀರು ಸೇರಿಸ್ಬೇಕಾಗತ್ತೆ. ಕೆಲವು ಚಿಕನ್ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ, ಆವಾಗ ನಾವು ನೀರು ಸೇರಿಸ್ಕೊಳ್ಳೋವಾಗ ನೋಡ್ಕೊಳ್ಬೇಕಾಗತ್ತೆ. ಈಗ ಕುಕ್ಕರ್ನ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸುವ. ಪ್ಯಾರ್ಲಲ್ಲಿ ನಾನು ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅಂದರೆ ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 5 ಗ್ಲಾಸ್ ನೀರು ಇಟ್ಟಿದ್ದೇನೆ, ನೀರು ಬಿಸಿ ಆಗಲಿಕ್ಕೆ. ಯೂಶ್ವಲಿ ನಾವು ಅಡುಗೆ ಮಾಡುವಾಗ ಮಧ್ಯದಲ್ಲಿ ನೀರು ಸೇರಿಸುವಂತಹ ಪ್ರಾಸೆಸ್ ಇದ್ದರೆ ಯಾವಾಗಲೂ ಬಿಸಿ ನೀರೇ ಸೇರಿಸ್ಬೇಕು. ತಣ್ಣೀರು ಸೇರಿಸಿದ್ರೆ ಟೇಸ್ಟ್ ಚೇಂಜ್ ಆಗ್ತದೆ. ನೋಡಿ, ಇಲ್ಲಿ ಚಿಕನ್ನ 1-2 ಸಲ ನಾನು ಮಗುಚ್ಕೊಂಡೆ. ನೋಡಿ, ಇವಾಗೆಲ್ಲ ಚಿಕನ್ ನೀರು ಬಿಡ್ತಾ ಇದೆ. ಈ ಹಂತದಲ್ಲಿ ನಾನು ಮೊಸರು ಸೇರಿಸ್ತಾ ಇದ್ದೇನೆ. ಒಂದು ಚಿಕ್ಕ ಬೌಲ್, ಅಂದರೆ 3 ಟೇಬಲ್ ಸ್ಪೂನ್ ಇರ್ಬೋದು ಅಷ್ಟು ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಸರು ಸೇರಿಸ್ಕೊಂಡ ಮೇಲೆ ತಕ್ಷಣ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮೊಸರು ಒಡೆಯುತ್ತೆ. ಇದು ತುಂಬ ಹುಳಿ ಇರುವ ಮೊಸರಲ್ಲ. ನೋಡಿ, ಮೊಸರು ಸೇರಿಸಿದ ಮೇಲೆ ಟೆಕ್ಸ್ಚರೇ ಚೇಂಜ್ ಆಗ್ತದೆ. ಇದು ಮೊಸರೇನಕ್ಕೆ ಸೇರಿಸೋದಂದರೆ ಚಿಕನ್ನ ಸಾಫ್ಟ್ ಮಾಡಲಿಕ್ಕೆ, ಒಂಥರ ಟೆಂಡರ್ ಮಾಡಲಿಕ್ಕೆ. ನೋಡಿ, ಈಗ 4 ಮಿನಿಟ್ಸ್ ಆಯಿತು ಮೊಸರು ಸೇರಿಸಿದ ಮೇಲೆ. ಈಗ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಹಂತದಲ್ಲಿ ನಾವು ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ರೈಸ್ ಸೇರಿಸಬಹುದು. ರೈಸ್ನ ಆಲ್ರೆಡಿ ನಾನು ತೊಳೆದು ಇಟ್ಟಿರುವಂಥದ್ದು. ನೋಡಿ, ಆ ಲೋಟದಲ್ಲಿ 2.5 ಲೋಟ ರೈಸ್ ಹಾಕಿದ್ದೇನೆ. ತೊಳೆದು ಸ್ವಲ್ಪ ಡ್ರೈ ಆಗಲಿಕ್ಕೆ ಇಟ್ಟಿದ್ದೆ ನಾನು, ನೀರಿನ ಅಂಶ ಎಲ್ಲ ಹೋಗಲಿ ಅಂತ. ಇದನ್ನು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಕಡೆ ಚಿಕನ್, ಒಂದು ಕಡೆ
ಅಕ್ಕಿ ನಿಂತ್ಕೊಂಡು ತಳ ಹಿಡಿಯುವಂಥ ಚಾನ್ಸಸ್ ಇರ್ತದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆ ಬಿಸಿ ಚೆನ್ನಾಗಿ ಕುದ್ದಿರೋ ನೀರಿದೆಯಲ್ಲ ಅದನ್ನ ಸೇರಿಸ್ಕೊಳ್ಬೇಕು. ಇಲ್ಲಿ ಚಿಕನಿನ ಜಾಸ್ತಿ ನೀರು ಬಿಟ್ಟಿಲ್ಲ. ಸೊ ನಾನು ಆಲ್ಮೋಸ್ಟ್ 5 ಲೋಟ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. 5 ಲೋಟನೂ ನೀರು ಹಾಕಿದ್ದೀನಿ. ನನಗೆ ಅಲ್ಲಿ ಪರ್ಫೆಕ್ಟಾಗೇ ಬಂದಿತ್ತು ಬಿರಿಯಾನಿ, ಏನು ತೊಂದರೆ ಆಗಿರಲಿಲ್ಲ. ಸೊ ನೀರು ಸೇರಿಸಿದ ಮೇಲೆ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರ್ಸಿದ್ರೆ ಸಾಕು. ನಾವು ಇಲ್ಲಿ ಅಕ್ಕಿನ ನೆನೆಸಿಟ್ಟಿಲ್ಲ, ನೆನೆಸಿಟ್ರೆ 1 ವಿಸಿಲ್ ಸಾಕಾಗ್ತದೆ. ಇದು ವಿಸಿಲ್ ಆಗೋಷ್ಟೊತ್ತಿಗೆ ನಾವು ಮೊಸರು ಬಜ್ಜಿ ರೆಡಿ ಮಾಡಿಕೊಡೋಣ. ಆಲ್ರೆಡಿ ನಾನು ಹೆಚ್ಚಿಟ್ಟಿರುವಂಥ ಈರುಳ್ಳಿಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1/2 ಲೀಟರ್ ಮೊಸರು ಹಾಕ್ಕೊಂಡಿದ್ದೀನಿ. ಇದು ಹುಳಿ ಮೊಸರು ಅಲ್ಲ, ಸ್ವೀಟಾಗೇ ಇತ್ತು, ಅವಾಗಷ್ಟೇ ತಂದಿರೋದು. ಇದರ ಮೇಲೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ಬೇಕಾದಷ್ಟು ಉಪ್ಪು, ನಾನೊಂದು 1/2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸಾಕಾಗ್ತದೆ. ಮತ್ತು ನೋಡ್ಕೊಂಡು ಹಾಕುವ ಅಂಥೇಳಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾವು ಇದಕ್ಕೆ ಸೌತೆಕಾಯಿ ಇದ್ದರೆ ಸೌತೆಕಾಯಿ, ಟೊಮೆಟೊ ಇದ್ದರೆ ಟೊಮೆಟೊ ಸೇರಿಸ್ಬೋದು. ಬಟ್ ಇದೊಂಥರ ಅನ್ಪ್ಲ್ಯಾನ್ಡ್ ಬಿರಿಯಾನಿ. ಸೊ ನನ್ನ ಹತ್ರ ಸೌತೆಕಾಯಿ ಇರಲಿಲ್ಲ, ಟೊಮೆಟೊ ಇತ್ತು. ಬಟ್ ನಾನು ಟೊಮೆಟೊ ಸ್ವಲ್ಪ ಅವಾಯ್ಡ್ ಮಾಡೋದಂದರೆ ನನಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದೆ. ಆ್ಯಂಡ್ ನನ್ನ ಅತ್ತೆಗೂ ಟೊಮೆಟೊ ಆಗೋದಿಲ್ಲ, ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ ಟೊಮೆಟೊ ಹಾಕಲಿಲ್ಲ. 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದೆ ನಾನು. ಅದು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಉದ್ದಕ್ಕೆ ಸೀಳಿ ಹಾಕ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಾನು. ಅದರಲ್ಲಿ ಸ್ವಲ್ಪ ದಂಟು ಥರ ಇದ್ದರೆ ಅದನ್ನ ಅವಾಯ್ಡ್ ಮಾಡಿ, ಯಾಕಂದರೆ ತಿಂದರೆ ಒಳ್ಳೆಯದೇ, ಅದರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಬಾಯಿಗೆ ಸಿಕ್ಕಿದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂತ ಅಷ್ಟೇ. ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸಿಂಪಲ್ ಮೊಸರು ಬಜ್ಜಿ ರೆಡಿ. ಇದಕ್ಕೆ ನಾವು ನಮ್ಮ ಇಷ್ಟ. ಕೆಲವರು ಬೆಲ್ ಪೆಪ್ಪರ್ ಸೇರಿಸ್ತಾರೆ, ಏನು ಬೇಕಾದ್ರೂ ಸೇರಿಸ್ಬೋದು ಹಸಿಯಾಗಿ ತಿನ್ನುವಂಥ ತರಕಾರಿಗಳು. ಕೆಲವರು ಕ್ಯಾರೆಟ್ ತುರಿದು ಹಾಕ್ತಾರೆ. ನಾನು ಸಿಂಪಲ್ಲಾಗೆ ಮಾಡಿರುವಂಥದ್ದು, ಯಾಕಂದರೆ ಡ್ಯೂಟಿಯಿಂದ ಬಂದಮೇಲೆ ನನಗೆ ಆಲ್ಮೋಸ್ಟ್ ಇವತ್ತು ಫುಲ್ ಸುಸ್ತಾಗಿತ್ತು. ಯಾಕಂದರೆ 2-3 ಕಾಲೇಜ್ಗಳಿಗೆ ಹೋಗಿ ಕ್ಲಾಸ್ ತೆಗೆದು ಅವ್ರ ಹತ್ರ ಎಲ್ಲ ಮಾತಾಡಿ ಬರೋಷ್ಟೊತ್ತಿಗೆ ಸಾಕಾಗಿತ್ತು. ಅಲ್ಲಿಂದ ಒಂದು 2 hours 2.5 hour ಜರ್ನಿ. ಸೊ ನನ್ನ ಹಸ್ಬೆಂಡ್ ಕೇಳಿದ್ರಲ್ಲ ಅಂತ ಈ ಒಂದು ಬಿರಿಯಾನಿ ರೆಡಿ ಮಾಡಿ ನೈಟ್ ಊಟ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ.